ಜ್ಞಾನ ಅನಂತರವಾಗಿ ಯಾವತ್ತಿಗೂ ಓಡ್ತಾ ಇರುತ್ತೆ. ಪ್ರವಾಹ ನಿಲ್ಲುತ್ತೇನೆ ಇಲ್ಲ. ಒಂದು ಪಾಟಲ್ಲಿ ಒಂದು 10 ರೂಪಾಯಿ ಬರ್ತದೆ ಅಂದರೆ ನಂಗೆ ಅಷ್ಟು ಧ್ಯಾನ ಬರ್ತದೆ. 10 ರೂಪಾಯಿ ಬಿದ್ದದ, ಸರಿ ಅಷ್ಟೇ ಬೇಕು ಬಿಡು, ನಂಗೆ ಯಾರು ಬೇಡ ಏನು ಬೇಡ, ಗಲಾಟೆವನ್ನ ಧ್ಯಾನ ಮಾಡ್ಕೋತ ಅಂತ ಹಾಗೆ ಇದ್ದೆ ನಾನು. 10 ವರ್ಷ ಧ್ಯಾನ ಮಾಡ್ತಾ ಇದ್ರು ಕೂಡ ಹಾಗೆ ಇದ್ದೆ. ಅದೇ 10 ರೂಪಾಯಿದಲ್ಲಿದ್ದೆ. ಅದು ಮೇಲೆ 1000 ಹೋಗ್ತಾ ಇದ್ದೇವೆ, ಲಕ್ಷ ಹೋಗ್ತಾ ಇದ್ದೇವೆ, ನಂಗೆ ಗೊತ್ತೇ ಇಲ್ಲ. ಅದು 10 ರೂಪಾಯಿ ಒಂದೇ ನಿಮ್ಮ ಹತ್ರ ಇರೋದು. ಅದಂತೆ ಇದೆ. ಯಾಕಂದ್ರೆ ಅದು ನಾನು ಯಾವಾಗ ತೆಗೆದು ಹಂಚಿದ್ದೀನೋ ಅವಾಗೇ 1000 ಬೀಳ್ಬೋದು, ಆಮೇಲೆ 10,000 ಬೀಳ್ಬೋದು, ಆಮೇಲೆ ಲಕ್ಷ ರೂಪಾಯಿ ಬೀಳ್ಬೋದು, ಕೋಟಿ ಬೀಳ್ಬೋದು, ಎಷ್ಟು ಅನಂತವಾಗಿರ್ಬೋದು. ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ. ನೀವು ಯಾರು ಮಿಸ್ ಮಾಡ್ಕೋಬಾರ್ದು ಅನ್ನೋದು ನಾನು. ಆದೋನಿ ರಾಯಲಸೀಮ ಇಲ್ಲ, ಆದೋನಿಲೆ ಫಸ್ಟ್ ಪಿರಮಿಡ್ ಆಗಿರೋದು. ಪತ್ರಿಜಿ ಅವರು ಕರ್ನೂಲ್ ಡಿಸ್ಟ್ರಿಕ್ಟ್ ನಮ್ದು ಫಸ್ಟ್ ಪಿರಮಿಡ್ ಆಗಿರೋದು ಅಲ್ಲೇ. ಎಸ್, ಪತ್ರಿಜಿ ಅವರು ಬಂದಿರೋದು ಫಸ್ಟ್ ಅಲ್ಲೇ. ಮತ್ತು ನಾನು ಅಲ್ಲೇ ಹುಟ್ಟಿದ್ರು, ಮತ್ತು ನನಗೆ ಗೊತ್ತಿಲ್ಲ ಲಕ್ಷ್ಮಮ್ಮ ಮಹಾಯೋಗಿ. ಹೋಗ್ತಿದ್ವಿ, ಧ್ಯಾನ ಅಂತ ಗೊತ್ತಿಲ್ಲ, ಬರೇ ಭಕ್ತಿ ಮಾರ್ಗ. ನಮ್ಮ ಆ ಗುಡಿಗೋ ಬಾ, ಈ ಗುಡಿಗೋ ಬಾ. ಅವ್ರ ಪಾಪ ಅವ್ರಿಗೆ ಅಷ್ಟೇ ಗೊತ್ತಿರ್ತೀವಿ, ಅವ್ರು ಅಷ್ಟೇ ಹೇಳಿದ್ದಾರೆ, ತಪ್ಪೇನಿಲ್ಲ. ಹಾಗಾಗಿ ಯಾವ ಬಣ್ಣದಲ್ಲಿ ರಾಂಗ್ ಇಲ್ಲ, ಯಾವ ಕೆಲಸದಲ್ಲಿ ರಾಂಗ್ ಇಲ್ಲ, ಯಾವುದು ಕೆಟ್ಟದ್ದಲ್ಲ, ಯಾವುದು ಒಳ್ಳೇದಂತಿಲ್ಲ. ಆ ಭಾವನೆನೇ ಬಿಟ್ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ. ಲಾಜಿಕ್ಸೇ ಬೇಡ. ನಮ್ಮ ಒಳಗಡೆ ನಾವೇನಿದ್ದೀವಿ ಅನ್ನೋದೇ ನನಗೆ ಇಂಪಾರ್ಟೆಂಟ್. ಈಗ ಪ್ರತಿಯೊಬ್ಬರು ಈ ಒಂದು ವಿಷಯನ ಆಚರಣೆ ತಗೊಂಡ್ಬಿಟ್ರೆ ಸೇವಾ ಮಾರ್ಗ ಆಗತ್ತೆ, ಸತ್ಸಂಗ ಮಾರ್ಗ ಆಗತ್ತೆ, ಧ್ಯಾನ ಆಗತ್ತೆ, ಪಿರಮಿಡ್ ಆಗತ್ತೆ. ಹಾಗೆ ನಾವು ಯೂನಿವರ್ಸಿಗೂ ನಮ್ಮಿಂದ ನಮ್ಗೆ ಒಪ್ಸಿರೋ ಕೆಲಸ ನಮ್ಮ ಕಾಂತಿವಂತರು ಅಂತಾರೆ ನಾವೆಲ್ಲ. ಈಗೆಲ್ಲ ಪ್ರತಿಯೊಬ್ಬರು ಈ ಧ್ಯಾನನ ವರ್ಡ್ ಕೇಳಿದ್ರೆ ನಾವು ಯಾರು ಮಾಡಿಲ್ಲೋ ಚಿಂತೆ ಇಲ್ಲ ನಮಗೆ, ಯಾರು ಮಾಡ್ತಾರೋ ಚಿಂತೆ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಈ ಪತ್ರಿಕೆ ಅಂತ ಈ ಜನ್ಮಲ್ಲೇ ನಾವು ಜನ್ಮ ಬರ್ತಾರ, ಯಾಕೆ ಒತ್ತಾಯ? ಯಾರು ಒತ್ತಾಯದಿಂದ ಚೇಂಜ್ ಮಾಡೋದು? ಒಂದು ಸರಿ ನಮ್ಮ ಪಾಲಿಗೆ ಬಂದಿರೋದು 10 ರೂಪಾಯಿನ ತೆಗೆದು ಅದು ಯಾರು ತಗೊಂತಾರೋ ನಮಗೆ ಗೊತ್ತಿಲ್ಲ, ಯಾರ ಹಿಡ್ಕೋಬೋದು. ಹಿಂಗ ಹಂಚದಷ್ಟೇ ಕೆಲಸ. ಮತ್ತೆ ನಾವು ಲಾಜಿಕ್ ನೋಡಬಾರ್ದು. ಅವ್ರಿಗೆ ಕೊಡ್ಬೇಕಾ, ಇವ್ರಿಗೆ ಕೊಡ್ಬೇಕಾ ತೆಗ್ದು ಹಾಕೋದಷ್ಟೇ ಕೆಲಸ ನಮ್ದು. ನಮ್ಮ ಮಗನ ಬರ್ಲಿ, ಈಗಲೇ ಇನ್ನೊಮ್ಮೆ ಮಾಡ್ತಾನೆ, ಇನ್ನೊಂದು ವರ್ಷ ಮಾಡ್ತಾನೆ. ಈಗ ನೋಡಿ, ಇಡೀ ನಮ್ಮ ಮನೆ ಎಲ್ಲ, ನನ್ನ ಏರಿಯಾ ಎಲ್ಲ ನನಗೆ ಸಪೋರ್ಟ್ ಇಲ್ಲ. ಯಾವ ಧ್ಯಾನದ ಮನೆ ಅಂತ ಯಾವ ಪಿರಮಿಡ್ ಅಕ್ಕ ಇದ್ದಾಗ ಜಪ್ಪಿಗೆ ಹೋಗಿ ಕೂತಿದ್ರು, ಒಂಥರ ನೆಗೆಟಿವ್ ಹೊರಗಡೆ. ಈಗ ಪ್ರತಿಯೊಬ್ಬರು ನನಗೆ ಸಹಾಯ ಮಾಡ್ತಾರೆ. ಪ್ರತಿಯೊಂದು ಮಕ್ಕಳು ಧ್ಯಾನ ಕೂತಾವಂದ್ರೆ ಅಲ್ಲಿ ಹೊರಗಡೆ ಯಾರು ಮಾತಾಡಬೇಡ್ರಿ ಅಂದ್ರೆ ಇಡೀ ಓಣಿನೇ ನಿಶ್ಶಬ್ದ. ನಮ್ಮ ಮನೆಯವರು ಯಾವ ಮಕ್ಳು ಬಂದ್ರೆ ಫಸ್ಟ್ ಹೇಳ್ಪಡ್ತಿದ್ರು. ಫಸ್ಟ್ ಈಗ ಅವರೇ ನಾನಿಲ್ಲ, ಯಾವಾಗ ನಾನು ಹೇಳೋಗಲ್ರಿ. ಮಕ್ಳು ಬರ್ತಾವೆ ಕೂಡ್ಸ್ರೆ ನನ್ನ ಮಗನಿಗೂ ಹೇಳೋಗಲ್ಲ, ನಮ್ಮ ಮನೆಯವ್ರಿಗೂ ಹೇಳೋಗಲ್ಲ. ಫಸ್ಟ್ ಆ ಮಕ್ಕಳು ನೋಡ್ರೆ ಸಿಟ್ಟು ಮಾಡ್ಕೊತಿದ್ರು ಅವ್ರು. ಗಲಾಟೆ ಹೇಳಿದ್ನಲ್ರಿ, ದನ ಬಂದಂಗೆ ಬರ್ತಾವ್ರಿ, ಧೂಪ್ ಅಂತ ಓಣಿಯೆಲ್ಲ. ಯಪ್ಪ ನಿಮ್ಮ ಹುಡುಗರು ಬರ್ತಾರೆ ಸ್ವಾಮಿ, ಏನು ಮುರಿತಾರ ಏನು ಮಾಡ್ತಾರ ಅಂದ್ರೆ ನೀವು ಏನೇ ಹೆದರ್ಬೇಡ, ಫಸ್ಟ್ ಬಂದವ್ರು ಹಂಗೆ ಹೇಳ್ತಾರೆ, ಆಮೇಲೆ ನೋಡ್ರಿ ನೀವೇ ಅಂತ. ನಿಜವಾಗ್ಲೂ ಅವರೇ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಇಷ್ಟು ಸಣ್ಣ ಮಕ್ಳು ಧ್ಯಾನ ಮಾಡ್ತಾ ಇದ್ರೆ ನಮ್ಗೇನು ಬುದ್ಧಿ ಆಗಿದೆ? ನಮ್ಮ ಭಾಷೆದಲ್ಲಿ ಆಗ್ತಾರಲ್ಲ, ನಮ್ಮ ಒಳಗೆಲ್ಲ ಅನ್ಎಜುಕೇಟೆಡ್ ಇರೋದು, ಬ್ರಾಹ್ಮಣ್ಸ್ ಹೆಚ್ಚಾಗಿದ್ದಾರೆ, ಬರೀ ಭಕ್ತಿ ಮಾರ್ಗದಲ್ಲಿ ಇದ್ದಾರೆ. ಅಷ್ಟು ಮಕ್ಕಳು ಸೌಮ್ಯ ಮನೆಗೆ ಏನೈತಿ, ಯಾಕೆ ಹೋಗ್ತಾ ಇದ್ದಾರ ಅಂತೆ. ಸೌಮ್ಯ ನಾನು ಹೇಳ್ತಾ ಇದ್ದಾರೆ ಅವರೇ, ಸೌಮ್ಯ ನಾನು ಮಾಡಕತ್ತೀನಿ, ನಾನು ನಿಂಗೆ ಗೊತ್ತಿಲ್ಲ ಸೌಮ್ಯ, ನಾನು 4 ಗಂಟೆಗೆ ಎದ್ದೇ ಕೂಡಾಕತ್ತೀನಿ ನಾನು ಕೂಡ. ಹೌದು ನಮ್ಮ ಅವಾಗ ಹೇಳ್ತೀನಿ, ಹೆಂಗೆ ಮಾಡ್ತಾ ಇದೆಯಮ್ಮ, ಹಿಂಗೆ ಮಾಡಮ್ಮ ಇನ್ನೂ ಒಳ್ಳೇದಾಗತ್ತ ಅಂತ ಅವಾಗ ಹೇಳ್ತೀನಿ. ಅವ್ರವ್ರು ಗೊತ್ತಿಲ್ಲಾರ್ದಂಗೆ ಅವ್ರದ್ರ ಕಲ್ತಲ್ಲಿಂದ ಅವ್ರ ಒಳಗೆ ಮಾಡಕತ್ಬಿಟ್ಟಾರೆ. ನಿಮ್ಮ ಥಾಟ್ ಎಲ್ಲ ಅಲ್ಲಿ ಓಡಾಡ್ತಿರ್ತಾರೆ. ಅದೇ ಹೇಳಿದ್ರಲ್ಲ ರೆಂಟ್ ಶಿಫ್ಟ್ ಆದ್ರು, ನೀವು ಹೇಳಿದ್ರಲ್ಲ ನಿಮ್ಮ ಅಕ್ಕಪಕ್ಕನೂ ಬಿಟ್ಟು ಹೋಗಿ. ಅದನ್ನ ಹೇಳ್ತೀನಿ. ಇಡೀ ಓಣಿನೇ ಅಂದ್ರೆ ಗೊತ್ತಿಲ್ಲಾರ್ದು ನನಗೆ ಸಹಾಯ ಆಗ್ತಾ ಇದ್ರಿ. ಫಸ್ಟ್ ವ್ಯಕ್ತಿಗಳೆಲ್ಲ ಚೇಂಜ್ ಮಾಡಿದ್ರಿ. ಆಮೇಲೆ ನಮ್ಮ ಮನೆ ಪಕ್ಕಕ್ಕೆ ರಾಜುಬಾಜು ಒಬ್ರು ಇದ್ದಿರ್ರಿ, ಬ್ರಾಹ್ಮಿನ್ಸ್ ಅವರು. ಎಷ್ಟು ಹೇಳಿದ್ರು ನನ್ನನ್ನು ಪ್ರತಿಯೊಂದು ದಿನ ಡಿಸ್ಟರ್ಬೆನ್ಸ್. ದಿನಕ್ಕೆ ಒಬ್ಬ ಮನೆಗೆ ಬಂದರೆ ಯಾರಾದರೂ ಎಷ್ಟು ಸಲ ಬರ್ಬೋದ್ರಿ? ಯಾರ ಹೆಣ್ಮಕ್ಳು ಏನಾದರೂ ಬೇಕು ಅಂದ್ರೆ ಸಹಾಯಕ್ಕೂ ಡಿಸ್ಟರ್ಬ್ ಒಂದ್ಸಲ ಬರ್ತಾರೆ, 20 ಸರಿನೂ ಬರ್ಬೋದು, 30 ಸರಿನೂ ಬರ್ತಾರೆ. ಧ್ಯಾನಕ್ಕೆ ನಾ ಕೊಡಲ್ಲ, ನನಗೆಲ್ಲ ಧ್ಯಾನ ಮಾಡ್ಸಕ್ಕೆ ಕೊಡಲ್ಲ. ನಾ ಹೇಳಿದ್ದಲ್ಲ ನಾನು ಧ್ಯಾನ ಅಂತ ಇರ್ತಿರ್ತೀನಿ, ಹೊರಗಡೆ ಹೋಗ್ತಾರೆ. ಯಾರ ಕೂತಿರ್ತೀನಿ ಮತ್ತಾಗದು ಯಾರ ಕೂತೀವಿ ಸೌಮ್ಯ, 20 ಗಂಟೆ ಕೂಡಿರ್ತೀವ, ಏನು ಅರ್ಜೆಂಟ್ ಇತ್ತಂಗಿದ್ವಿ ವಟ ಅನ್ಕೊಂಡು ಬರೀ ಡಿಸ್ಟರ್ಬ್ ಮಾಡೋದೇ ಅವ್ರ ಕೆಲಸ ಆಗಿತ್ತು. ಸುಮಾರು ವರ್ಷ ಆಯ್ತು ನನ್ನ ಒಳಗ. ಇವರಿಂದ ನನಗೆ ಧ್ಯಾನಕ್ಕೆ, ನನಗೂ ಇವ್ರು ಧ್ಯಾನಕ್ಕನ ಬರಲಿ,
ಯಾರೋ ಬರಲಿಲ್ಲ ಅಂದ್ರೆ ಮನೆಯಿಂದ ದೂರ ಹೋಗಲ್ಲ ಅನ್ಕೊಂಡೆ. ಅವ್ರು ಎಷ್ಟು ಹೋಗೋಕ್ಕೆ ಮನೆ ಬಿಟ್ಟು ಆ ಮನೆಯೇ ಬಿಡಿಸ್ಬಿಟ್ರಿ ಅವರು ಓನರ್ಸು. ನನಗೆ ಗೊತ್ತಿಲ್ಲ ಎಷ್ಟು ಹತ್ತಿರ ಹೋಗೋಕೆ, ಯಾಕಂದ್ರೆ ಅಷ್ಟು ಹಳೆ ಅದು ನನ್ನ ಅಷ್ಟು ಹಿಂಸೆ ಕೊಡೋಕ್ಕೆ ಮತ್ತೆ ಬೇಕಲ್ಲ. ಅವ್ರಿಗೆ ನೋವಾಗಿ ಅವರೇ ಹೋಗಿದ್ದಾರೆ ಅಷ್ಟೇ. ಇಲ್ಲ ರೀ, ವಿಶ್ವನೇ ನೀವು ಕಳಿಸ್ಬಿಟ್ರಿ ನೀವು. ಸಕ್ಕಂತ ಬಿಡಾಕ್ ready ಇಲ್ಲ ಅವ್ರು. ಬಿಡಾಕೆ ಹೋಗಲ್ಲ. ಈ ಅಜ್ಜಿ ಇದ್ರೆ ನಮ್ಮ ಅಜ್ಜಿಗೆ ಗೊತ್ತಿರ ಅವ್ರು ಯಾರಂತ. ಅವ್ರಿಗೂ ಡಿಸ್ಟರ್ಬ್ ಮಾಡ್ತಿದ್ರು, ಬೈದ್ ಕಳ್ಸಿದ್ರು ಕೂಡ ಗೊತ್ತಾಗ್ತಿದ್ದಿಲ್ಲ. ಅವ್ರನ್ನೇ ಓಡಿಸ್ಬಿಡ್ತೀರಿ. ನೀವು ಅದನ್ನ ತಾಟ್ ಹಾಕಿದ್ರಲ್ಲ ಆ ಇದರಿಂದ ಅದು ಯಾಕಂದ್ರೆ ಸರೌಂಡಿಂಗೇ ಚೇಂಜ್ ಆಗುತ್ತೆ. ನಾವು ಯಾರು ಭಯ ಅವಶ್ಯಕತೆ ಇಲ್ಲ, ಯಾರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ. ನಮ್ಮ ಒಳಗಡೆ ನಮ್ಮ ಭಾವನೆಗಳೇ ನಾವು ಚೇಂಜ್ ಆದರೆ ಪ್ರತಿಯೊಂದು ಸುಲಭವಾಗಿ ಮಾರ್ಗದಲ್ಲಿ ಚೇಂಜ್ ಆಗ್ತದೆ. ಅವು ರೆಂಟೆಡ್ ಹೌಸ್ ಅದ, ರೆಂಟ್ ಅವ್ರಿಗೆ ಏನು ಹೇಳ್ಬೇಕ್ರಿ, ಅಜ್ಞಾನದವ್ರು ಬರ್ತಿರ್ತಾರೆ. ಅಲ್ಲಿ ಎಲ್ಲಿತ್ತೋ ಹುಡುಕೊಂಡು ಅಲ್ಲಿ ಧ್ಯಾನ ಮಾಡಿದವರೇ ಬಂದಿದ್ದಾರೆ. ಆಮೇಲೆ ನನಗೆ ಗೊತ್ತಾಯ್ತು, ವಿಚಾರ ಆಯ್ತು, ನೀವು ಧ್ಯಾನ ಮಾಡ್ತೀರಾ, ನಾವು ನಿಮಗೋಸ್ಕರನೇ ನಾವು ಹುಡ್ಕೊಂಡು ಬಂದಿದ್ದಂಗೆ ಆಯ್ತು ನೋಡ್ರಿ. ನಾವಲ್ಲಿ ಎಲ್ಲೋ ಸ್ವಲ್ಪ ಧ್ಯಾನ ಮಾಡ್ತಿದ್ವಿ, ನಮ್ಮ ಮಕ್ಕಳಿಗೆ ಅಬ್ನಾರ್ಮಲ್ ಅದಾರ, ನಮ್ಮ ಮಕ್ಕಳಿಗೆ ಅದಕ್ಕೆ ಬಂದಿಲ್ಲ, ನಾವು ಇಲ್ಲಿ ಇರ್ತೀವಿ, ಅದಕ್ಕೆ ಸೋರಿ ಬೀಳೇನಾಗಲೇ ಇರ್ತೀವಿ. ಅಂದರೆ ಯಾರಿಗೆ ಅವಶ್ಯಕತೆ ಇತ್ತು ಅವರೇ ಬರ್ತಾ ಇದ್ದಾರೆ ಅನ್ನೋದು ನಾನು ಹುಡ್ಕೊಂಡು ಎಲ್ಲಿ ಹೋಗಿರೋದು. ಎಲ್ಲರೂ ನನ್ನ ಹತ್ರನೇ ಬರ್ತಾರೆ, ಮಕ್ಕಳು ಬರ್ತಾರೆ. ನಾನು ಇವಾಗ ಒಂದು ಫೋನ್ ಮಾಡಿದ್ರೆ ಅವರೇ ಬರ್ತಾರೆ. ಆಮೇಲೆ ನಾನು ಕ್ಲಾಸಸ್ ಎಲ್ಲ ನಾವು ಹೋಗಿರ್ತೀನಲ್ರಿ, ಎಲ್ಲ ನಾನು ಹೊರಗಡೆ ಬರಬೇಕು, ಹೊರಗಡೆ ಥರ ಬಂದಾಗೆ ನಮ್ಮ ಮನೆಯವ್ರ ಮಕ್ಕಳಂದ್ರೆ ಗೇಟ್ ಒಳಗೆ ಕರ್ಕೊತಿದ್ದಿಲ್ಲ. ನಮ್ಮ ಮನೆಯವರು ಬಾಲ್ ಬಿದ್ಕೊಂಡು ಮಕ್ಳು ಯಾರು ಬರ್ತಿದ್ದಿಲ್ಲ ತೊಗೊಳಕ್ಕೆ. ಅಂತಾರೆ ಈಗ ನಮ್ಮ ಮನೆಯವ್ರು ಕಾಲು ತೊಳಸಿ ಅವ್ರಿಗೆ ಅವ್ರು ಒಂದು ಅರ್ಧ ಗಂಟೆ ಕೂಡಿಸ್ಕೊತಾ ಇದಾರೆ, ಅವ್ರು ಕೂಡಿಸಿ ಕಳಿಸ್ತಾ ಇದಾರೆ. ಇದು ನಿಜವಾಗ್ಲೂ ಎಷ್ಟು ಗ್ರೇಟ್ ರೀ. ಎಲ್ಲಿ ಬೈದು ವಾಪಸ್ ಕಳಿಸ್ತಾರೋ ಅನ್ಕೊತಿದ್ದೆ ನಾನು. ಇಲ್ಲ ಕಡೆ ಅಂತ ವಿಡಿಯೋ ಹಾಕ್ತಿದ್ರು ಅವರು, ಏನು ಚಿಂತೆ ಮಾಡಬೇಡ ನಾನು ಕೂಡಿಸಿ. ಮತ್ತೆ ನಮ್ಮ ಮನೆಯವರು ಕೂಡ ಅದು ನಾನು ಹೇಳ್ದೇನೆ ಚೇಂಜ್ ಆಗಿದ್ದಾರಲ್ರಿ. ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ರೆ ಹೆಂಗೆ ಅರ್ಥ ಆಗುತ್ತೆ? ಧ್ಯಾನಕ್ಕೆ ಬಂದಾರ ಎಲ್ಲಿ ಓಡಿಸ್ಬಿಡ್ತಾರೆ, ನಮ್ಮ ಮತ್ತೆ ಹಂಗೆ ಓಡಿಸ್ಬಿಡ್ತಿದ್ದಾರೆ, ಬೈಕ್ ಕಳಿಸ್ಬಿಡೋದು ಹಂಗೆಲ್ಲ. ಅಲ್ಲಿ ಪ್ರತಿಯೊಬ್ಬರು ಚೇಂಜ್ ಆಗಿದ್ದಾರೆ.